ಎಲ್ಲರಿಗೂ ನಮಸ್ಕಾರ. ಪ್ರೋ ಫೈನಾನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ತೆ ಮೈ ಸರ್. ನಮಸ್ಕಾರ ವಿನಯ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಮಾಡೋ ಆಸೆ ಎಲ್ಲರಿಗೂ ಇರುತ್ತೆ ಸರ್. ಆದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಸೇಫ್ಟಿ ಪ್ರಿಕಾಷನ್ಸ್ ಏನಾದರೂ ಇದೆಯಾ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ದೀರ ವಿನಯ್. ಇವತ್ತು ನೋಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವೆಲ್ಲರೂ ನಾವು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಕ್ವಶನ್ಸ್ಗಳನ್ನು ನಿಮ್ಮನ್ನು ನೀವು ಕೇಳ್ಕೋಬೇಕು. ಸೊ ನಾನು ಒಂದಷ್ಟು ಕ್ವಶನ್ಸ್ಗಳನ್ನು ರೆಡಿ ಮಾಡಿದ್ದೇನೆ. ಇಷ್ಟು ಕ್ವಶನ್ಸ್ಗಳನ್ನು ಕೇಳಿ ವಿನಯ್, ಇದರಿಂದ ನಮ್ಮ ವ್ಯೂವರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಾ? ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇದು ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಇದ್ದ ಹಾಗೆ. ಇಲ್ಲಿ ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಫ್ಯಾಮಿಲಿ ಮೆಂಬರ್ಸು ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಆತ ಇಲ್ಲದೆ ಹೋದಂಥ ಪಕ್ಷದಲ್ಲಿ ಇನ್ಶೂರೆನ್ಸ್ ಕಂಪನಿಯಿಂದ ಒಂದು ದೊಡ್ಡ ಲಂಸಮ್ ಅಮೌಂಟ್ ಬರೋದ್ರಿಂದ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಿ ಇದು ನಮ್ಮನ್ನು ಕಾಪಾಡುತ್ತೆ. ಸೊ ಮೊದಲನೇ ಪ್ರಶ್ನೆ ಬಂದು, ನೀವೆಲ್ಲರೂ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಂಡಿದ್ದೀರಾ? ಸೊ ಇದು ಮೊದಲನೇ ಪ್ರಶ್ನೆ. ಹೆಲ್ತ್ ಇನ್ಶೂರೆನ್ಸ್ ಇದೆಯಾ? ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಏನಾಗುತ್ತೆ, ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತಾ ಇರ್ತೀವಿ. ಇಲ್ಲಿ ಆಲ್ ಆಫ್ ಎ ಸಡನ್ ಮೆಡಿಕಲ್ ಇಶ್ಯೂಸಿಂದ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಏನಾದರೂ ಬಂತು ಅಂತ ಹೇಳಿದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಹಣವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಇದರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಎರಡನೇ ಮುಖ್ಯ ಪ್ರಶ್ನೆ, ನಾವೆಲ್ಲರೂ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳೇಬೇಕು. ಯಾವಾಗ ಯಾವ ಟೈಮ್ನಲ್ಲಿ ಮೆಡಿಕಲ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿ ಯಾರಿಗೂ ಪ್ರಿಡಿಕ್ಟ್ ಮಾಡೋದಕ್ಕೆ ಇವತ್ತಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಸೊ ನಮ್ಮನ್ನು ನಾವು ಈ ವಿಚಾರದಲ್ಲೂ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅತಿ ತುಂಬ ಮುಖ್ಯ. ಎಮರ್ಜೆನ್ಸಿ ಫಂಡ್ ಇಟ್ಟಿದ್ದೀರಾ? ನೋಡಿ, ಜಾಬ್ ಲಾಸ್ ಆಗಿರ್ಬೋದು, ಅಥವಾ ಮೆಡಿಕಲ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಅರ್ಜೆಂಟ್ ಫ್ಯಾಮಿಲಿ ಇಶ್ಯೂಸ್ಗಳಾಗಿರ್ಬೋದು, ಅಂದರೆ ಅರ್ಜೆಂಟ್ ಫ್ಯಾಮಿಲಿ ಎಕ್ಸ್ಪೆನ್ಸಸ್ಗಳಾಗಿರ್ಬೋದು, ಈ ಯಾವುದೇ ರೀಸನ್ನಿಂದ ನಿಮಗೆ ಹಣದ ಅವಶ್ಯಕತೆ ಬರಬಹುದು. ಈ ಹಣದ ಅವಶ್ಯಕತೆಯನ್ನು ನಾವು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿದರೆ ದುಡ್ಡು ಬೇಕಾಗುತ್ತೆ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣನ ಟಚ್ ಮಾಡೋದ್ರ ಬದಲು ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ 3 to 6 ಮಂತ್ಸಿಗೆ ಆಗೋಂತಕ್ಕಂತಹ ಒಂದು ಖರ್ಚನ್ನು ನಾವು ಒಂದು ಕಡೆ ಎತ್ತಿಟ್ಬಿಟ್ರೆ ಆ ಅಮೌಂಟನ್ನು ನಾವು ಬಳಕೆ ಮಾಡಿಕೊಂಡು ಈ ರೀತಿ ಖರ್ಚುಗಳನ್ನು ನಾವು ನಿಭಾಯಿಸ್ಕೊಳ್ಬೋದು. ಸೊ ತಮ್ಮ ರೂಲ್ ಪ್ರಕಾರ ಮಿನಿಮಮ್ 6 ಮಂತ್ಸ್ ಎಕ್ಸ್ಪೆನ್ಸಸನ್ನು ನಾವು ಸೈಡಲ್ಲಿ ಎತ್ತಿಡಬೇಕು. ಬ್ಯಾಂಕ್ ಎಫ್ ಡಿನಲ್ಲೋ ಅಥವಾ ಕಾರ್ಪೊರೇಟ್ ಬಾಂಡ್ನಲ್ಲೋ ನಾವು ಅದನ್ನು ಎತ್ತಿಟ್ಕೋಬೋದು. ಆದರೆ ಮಿನಿಮಮ್ 3 ಮಂತ್ಸ್ ಎಕ್ಸ್ಪೆನ್ಸಸ್ ಕವರ್ ಆಗೋ ಥರನಾದರೂ ನಾವು ಅಷ್ಟು ಅಮೌಂಟನ್ನು ಎತ್ತಿಡ್ತಕ್ಕಂಥ ಜವಾಬ್ದಾರಿ ನಾವು ತೆಗೆದುಕೊಳ್ಬೇಕು. ಡೈವರ್ಸಿಫಿಕೇಷನ್ ಬಗ್ಗೆ ಗೊತ್ತಿದೆಯಾ? ಒಳ್ಳೆ ಕ್ವೆಶನ್ ಇದು. ಡೈವರ್ಸಿಫಿಕೇಷನ್ ತುಂಬಾ ಮುಖ್ಯ ಆಗುತ್ತೆ. ಕಾರಣ ಏನು ಅಂತ ಹೇಳಿದರೆ, ಒಂದೇ ಕಂಪನಿ ಮೇಲೆ ಎಲ್ಲ ಹಣವನ್ನು ನಾವೇನಾದರೂ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಆ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ಕಂಪನಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇವಾಗ ಏನಾಗುತ್ತೆ, ನಮ್ಮ ಎಂಟೈರ್ ಪೋರ್ಟ್ಫೋಲಿಯೋಗೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಸೊ ನಾವೀಗೇನು ಮಾಡಬೇಕು, ವೇರಿಯಸ್ ಸೆಕ್ಟರ್ಸ್ನಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಡೈವರ್ಸಿಫಿಕೇಷನ್ ಪ್ರಕಾರ ವೇರಿಯಸ್ ಕ್ಲಾಸ್ ಆಫ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ತುಂಬಾ ಮುಖ್ಯ. 100 ಏಜ್ ರೂಲ್ ಫಾಲೋ ಮಾಡ್ತಾ ಇದ್ದೀರಾ? 100 ಏಜ್ ರೂಲ್ ಇದೊಂದು ತಮ್ ರೂಲ್. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಇರತಕ್ಕಂತಹ ಒಂದು ತಮ್ ರೂಲ್ ಇದು. ಇದ್ರ ಪ್ರಕಾರ ಒಬ್ಬ 30 ವಯಸ್ಸಿನ ವ್ಯಕ್ತಿ 100 ಮೈನಸ್ ಏಜ್ 100 ಮೈನಸ್ 30 ಮಾಡಿ 70 ಬರುತ್ತೆ. ಸೊ 70%ಅನ್ನು ನೀವು ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಅಂದರೆ ಈಕ್ವಿಟಿ ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇನ್ನು 30%ಅನ್ನು ಕಮಾಡಿಟೀಸ್ ಆಗಿರ್ತಕ್ಕಂಥ ಗೋಲ್ಡ್, ಸಿಲ್ವರು ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತಕ್ಕಂಥ ಗೌರ್ನಮೆಂಟ್ ಬಾಂಡ್ಸ್ ಅಥವಾ ಕಾರ್ಪೊರೇಟ್ ಬಾಂಡ್ಸ್ಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಯಾವುದು ಬೆಸ್ಟು? ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವಾಗಲೂ ಕೂಡ ಲಾಂಗ್ ಟರ್ಮೇ ಬೆಸ್ಟು. ಶಾರ್ಟ್ ಟರ್ಮ್ನಲ್ಲಿ ನೀವು ಅತಿ ಹೆಚ್ಚು ಲಾಭವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾಂಪೌಂಡಿಂಗ್ ಅಂತಕ್ಕಂಥ ಒಂದು ಪವರು ವರ್ಕ್ ಆಗೋದು ಲಾಂಗ್ ಟರ್ಮ್ನಲ್ಲಿ ಮಾತ್ರ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಂಗ್ ಟರ್ಮು ನಿಮಗೆ ವೆಲ್ತನ್ನು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಕನ್ಸಲ್ಟ್ ಮಾಡಿದ್ದೀರಾ? ಫೈನಾನ್ಷಿಯಲ್ ಅಡ್ವೈಸರ್ ಜೊತೆಗೆ ಕನ್ಸಲ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೊನೆ ಪಕ್ಷ ಫೈನಾನ್ಷಿಯಲಿ ತುಂಬ ಎಜುಕೇಟ್ ಇರ್ತಕ್ಕಂಥ ವ್ಯಕ್ತಿ ಜೊತೆನಾದರೂ ನಾವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಈ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಏನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಥವಾ ಈ ಮುಂಚೆ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀವಿ, ಮುಂದೆ ನಾವು ಯಾವುದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಈ ಎಲ್ಲವನ್ನೂ ಆತನ ಬಳಿ ನಾವು ಡಿಸ್ಕಸ್ ಮಾಡಿದಾಗ ಆತ ನಮಗೆ ಒಂದು ಒಳ್ಳೆ ಫೈನಾನ್ಷಿಯಲ್ ಪ್ಲ್ಯಾನನ್ನು ರೆಡಿ ಮಾಡಿ ಕೊಡ್ತಾರೆ. ಇದರಿಂದ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ಗಳನ್ನು ಅಚೀವ್ ಮಾಡೋದು ತುಂಬ ಈಸಿ ಆಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ ಕ್ಲಿಯರ್ ಇದೆಯಾ?
ನೋಡಿ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಗೋಲ್ ಇರಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಾರಣ ಏನು? ನೀವು ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ದುಡ್ಡನ್ನು ಎತ್ತಿಡ್ತಾ ಇದ್ದೀರಾ, ಅಥವಾ ಮಕ್ಕಳು ಎಜುಕೇಷನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ರಿಟೈರ್ಮೆಂಟ್ಗೋಸ್ಕರ ಏನಾದರೂ ದುಡ್ಡನ್ನು ಎತ್ತಿಡ್ತಿದ್ದೀರಾ? ಯಾವ ರೀಸನ್ಗೋಸ್ಕರ ಎತ್ತಿಡ್ತಾ ಇದ್ದೀರಾ? ಅದು ವೆಲ್ತ್ ಕ್ರಿಯೇಷನ್ಗೋಸ್ಕರನೂ ಕೂಡ ಆಗಿರ್ಬೋದು. ನೀವು ಯಾವ ರೀಸನ್ ಅಥವಾ ಯಾವ ಗೋಲ್ ಕಾರಣಕ್ಕೋಸ್ಕರ ದುಡ್ಡನ್ನು ಎತ್ತಿಡ್ತಾ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದರಿಂದ ನಮಗೊಂದು ಕ್ಲಾರಿಟಿ ಇರುತ್ತೆ. ಆ ಗೋಲ್ ಬರೋ ತನಕ ನಾವು ವೆಯ್ಟ್ ಮಾಡಿ ದುಡ್ಡನ್ನು ಎತ್ತಿಡ್ತಾ ಹೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬರೀ ಪ್ರಾಫಿಟ್ಗೋಸ್ಕರನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದೇ ಆಗ್ಬಿಟ್ರೆ ನಾವು ಪ್ರತಿದಿನ ಅದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದು ಮೇಲೆ ಕೆಳಗೆ ಆಗ್ತಾ ಇದ್ದಾಗ ನಮ್ಮ ಆರೋಗ್ಯದಲ್ಲೂ ಕೂಡ ಎಷ್ಟೋ ಬದಲಾವಣೆ ನಾವು ನೋಡ್ತಾ ಇರ್ತೀವಿ, ಅಥವಾ ನಾವು ಎಮೋಷ್ನಲಿ ಬ್ಲಾಕ್ ಆಗ್ತೀವಿ, ಅದನ್ನು ಸೇಲ್ ಮಾಡಿ ಹಿಂದೆ ಬರೋದಕ್ಕೆ ಪ್ರಯತ್ನ ಪಟ್ಬಿಡ್ತೀವಿ. ಸೊ ಇದರಿಂದ ಒಂದು ಗೋಲನ್ನು ಇಟ್ಕೊಳ್ಳಿ. ಲಾಂಗ್ ಟರ್ಮ್ವರೆಗೂ ನೀವು ಸಿಸ್ಟಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ಗಳನ್ನು ಈಸಿಯಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಚೀವ್ ಮಾಡ್ಬೋದು. ಹೈ ಇಂಟ್ರೆಸ್ಟ್ ಲೋನ್ಸ್ ಏನಾದರೂ ಇದೆಯಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟಿಗೆ ನೀವೇನಾದರೂ ಲೋನ್ ತೊಗೊಂಡಿದ್ರೆ, ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡಿಂದ ಲೋನನ್ನು ತೊಗೊಂಡಿರೋದು, ಕ್ರೆಡಿಟ್ ಕಾರ್ಡಿಂದ ನೀವೇನಾದರೂ ಲೋನನ್ನು ತೆಗೆದುಕೊಂಡಿದ್ರೆ ನಿಮಗೆ 40-48% ಇರುತ್ತೆ ಪರ್ ಆ್ಯನಮ್ ನಾನು ಹೇಳ್ತಾ ಇರೋದು. ಸೊ ದಯಮಾಡಿ ಅಂತಹ ಲೋನ್ಗಳನ್ನು ಫಸ್ಟು ತೀರಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ ನಾವು ಮಿನಿಮಮ್ 12-16% ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು 40-48% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಲೋನ್ ತೊಗೊಂಡಿದ್ರೆ ಫಸ್ಟು ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಮಾರ್ಕೆಟ್ 20-30% ಡೌನ್ ಆದಾಗ ಸೇಲ್ ಮಾಡ್ಬೋದಾ ಸರ್? ಮಾರ್ಕೆಟು ಮೇಲೆ ಕೆಳಗೆ ಆಗೋದು ತುಂಬಾ ಕಾಮನ್ನು. ಕೆಲವೊಂದ್ಸಲಿ ಮೇಲೆ ಹೋಗ್ತಾ ಇರುತ್ತೆ, ಕೆಲವೊಂದ್ಸಲಿ ಡೌನ್ ಆಗುತ್ತೆ. ಈಗ ವಾರ್ ಅಂತ ಸಿಚುವೇಶನ್ಸ್ಗಳೆಲ್ಲ ಅದೇನಾಗುತ್ತೆ, ಉಲ್ಟಾ ರಿಯಾಕ್ಟ್ ಮಾಡುತ್ತೆ, ಅಂದರೆ ಡೌನ್ ಆಗ್ತಾ ಹೋಗುತ್ತೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪೇಷನ್ಸಿಂದ ಕಾಯಬೇಕು. ಯಾವಾಗ ಮಾರ್ಕೆಟು ಡೌನಲ್ಲಿರುತ್ತೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಿ ಡಿಸ್ಕೌಂಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪನಿಗಳನ್ನು ಬಾಚ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರಬೇಕೇ ಹೊರತು ಸೇಲ್ ಮಾಡೋದಲ್ಲ. ಮಾರ್ಕೆಟು ಮೇಲೆ ಕೆಳಗೆ ಹೋಗೋದು ಕಾಮನ್ ಆಗಿರೋದ್ರಿಂದ ಸೇಲ್ ಮಾಡ್ತಕ್ಕಂಥ ನೀವು ಕಾರ್ಯವನ್ನು ಮಾಡಬಾರ್ದು. ನೀವು ಕೀಪ್ ಆನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ, ಅದರಲ್ಲಿ ನಿಮಗೆ ಸಾಕಷ್ಟು ಲಾಭ ಬಂದೇ ಬರುತ್ತೆ. 1-1.5 ವರ್ಷ ಅದು ಡೌನಲ್ಲಿ ಇದ್ದರೂ ಕೂಡ ಇನ್ನು ಮುಂದಿನ ಒಂದು 6-7 ತಿಂಗಳಿನಲ್ಲಿ ಎಲ್ಲ ಲಾಸನ್ನು ನಿಮಗೆ ವಾಪಸ್ ಅದು ತಂದು ಕೊಡುತ್ತೆ. ಅಂದರೆ ಎಲ್ಲ ನೀವು ಕಳ್ಕೊಂಡಿರ್ತಕ್ಕಂಥ ಎಲ್ಲ ಪ್ರಾಫಿಟನ್ನು ಅದು ವಾಪಸ್ ನಿಮಗೆ ತಂದು ಕೊಡುತ್ತೆ. ಇಷ್ಟು ಶಕ್ತಿ ಮಾರ್ಕೆಟಿಗೆ ಇದೆ. ಇದು ಹಿಸ್ಟ್ರಿಯನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಈ ಎಲ್ಲ ಡೇಟಾ ನಮಗೆ ಗೊತ್ತಾಗುತ್ತೆ. ಸೊ ಈ ಪ್ರಶ್ನೆಗಳನ್ನು ನಾವು ಏನು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೇಳಿದ್ದೀವಿ, ಈ ಪ್ರಶ್ನೆಗಳನ್ನು ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೌದು ಅನ್ನೋದಾದರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ. ಇಲ್ಲ ಅಂತ ಹೇಳಿದರೆ ನೀವು ಫೈನಾನ್ಷಿಯಲಿ ನಿಮ್ಮನ್ನು ನೀವು ಎಜುಕೇಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ನೀವು ಫೈನಾನ್ಷಿಯಲಿ ಎಜುಕೇಷನ್ನ ಪಡ್ಕೋಬೇಕು ಅಂತ ಹೇಳಿದರೆ ನಮ್ಮ ಪ್ರೋ ಫೈನಾನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮನ್ನೆಲ್ಲರನ್ನು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.